ಪ್ರಪ್ರಥಮವಾಗಿ ಗುರುಗಳಿಗೆ ವಂದಿಸುತ್ತಾ, ನಮ್ಮ ಚಿತ್ತಚೇತನ ಗುರುಗಳು ನಮ್ಮ ಕಣ್ತೆರೆಸಲು ಈ ಭೂಮಿಯ ಮೇಲೆ ಬಂದ ಪರಮಾತ್ಮನ ಹಾಗೆ ನಮಗೆ ಫೇಸ್ಬುಕ್ ಮುಖಾಂತರ ಪರಿಚಯವಾಗಿ, ಗೂಗಲ್ ಮೀಟ್ ಮುಖಾಂತರ ನಮ್ಮ ತೊಂದರೆಗಳನ್ನು ನಿವಾರಿಸಲು ನಮ್ಮ ಕಣ್ತೆರೆಸಲು ಬಂದ ಗುರೂಜಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ, ಗುರುಗಳು ಈ ಒಂದು ಕಾರ್ಯಕ್ರಮವನ್ನು 5 ಗಂಟೆಗೆ ಪ್ರಾರಂಭಿಸಿ ಪ್ರತಿದಿನವೂ 6:30, 6:45, 7ರವರೆಗೂ ಕೂಡ ಎಡೆಬಿಡದೆ ತಮ್ಮ ಒಂದು ಜೀವನದಲ್ಲಿ ಕಲಿತ ಪಾಠಗಳನ್ನು, ಜೀವನದಲ್ಲಿ ಅನುಸರಿಸಿದ ಆಧ್ಯಾತ್ಮಿಕ ಮಾರ್ಗಗಳನ್ನು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಗುರುಗಳಿಗೋಸ್ಕರ ಬದುಕಿ, ಗುರುಗಳ ಏನೇ ಒಂದು ತೊಂದರೆ ಕೊಟ್ಟರೂ ಕೂಡ ಅದಕ್ಕೆಲ್ಲ ಮನ್ನಣೆ ನೀಡಿ ಅವರನ್ನು ಗೆದ್ದು ಅವರಿಂದ ಪೀಡಿಸಿ ಪಾವನರಾಗಿ ಈಗ ಒಂದು ಅನುಭವ ಸ್ಥಾನದಲ್ಲಿ ನಿಂತು ಜನಸಾಮಾನ್ಯರು ನಮ್ಮಂಥ ಅನೇಕರನ್ನು ಕಣ್ತೆರೆಸುವ ಪ್ರಯತ್ನದಲ್ಲಿರುವ ಗುರುಗಳಿಗೆ ನಮ್ಮ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾನು ಅಂಗಡಿಯಲ್ಲಿದ್ದರೂ ಕೂಡ ಬೆಳಗ್ಗೆ 6 ಗಂಟೆಗೆ ಅಂಗಡಿ ತೆಗೆಯುತ್ತೇನೆ. ಅದರ ಮಧ್ಯದಲ್ಲಿ ಗುರುಗಳ ಕಾರ್ಯಕ್ರಮ ಮುಂದುವರಿಸಿ ಎಡೆಬಿಡದೆ ಕೇಳುತ್ತೇನೆ. ಗುರುಗಳು ಎಷ್ಟೇ ತಿಳುವಳಿಕೆ ನೀಡಬಹುದು, ಆದರೆ ಅದನ್ನು ಅನುಸರಿಸುವುದು, ಅದನ್ನು ಉಪಯೋಗ ಪಡೆದುಕೊಳ್ಳುವುದು ನಮ್ಮ ಮೇಲೆ ಇರುತ್ತದೆ. ಆದ್ದರಿಂದಲೇ ಒಂದು ಚಿಕ್ಕದಾದ ಚೊಕ್ಕದಾದ ನಮಗೆ ಸೂತ್ರಗಳನ್ನು ಪ್ರಪ್ರಥಮವಾಗಿ ತಿಳಿಸಿಕೊಟ್ರು. ಅದೇನೆಂದರೆ, ತಿಳಿದುಕೊಳ್ಳುವುದು. ಏನೇನು ವಿಷಯ ಬರುತ್ತೋ ಅದು ತಿಳ್ಕೊತೀವಿ. ಉದಾಹರಣೆಗೆ ನಾವು ನ್ಯೂಸ್ ಪೇಪರ್ ಓದ್ತೀವಿ, ಅದೇನು ಮಾಡ್ತೀವಿ, ತಿಳ್ಕೊತೀವಿ ಅಷ್ಟೇ. ತಿಳ್ಕೊಂಡಿದ್ದು ಏನು ಮಾಡ್ತೀವಿ, ಅಲ್ಲಿಗೆ ಬಿಟ್ಬಿಡ್ತೀವಿ. ಅವತ್ತಿಗೆ ಹಳೆದಾಗ್ತಾ ಹೋಗುತ್ತೆ. ಬಟ್ ಜೀವನದ ಒಂದು ಗುಣಮಟ್ಟವನ್ನು ಸುಧಾರಿಸೋದು ನಮ್ಮ ಬೆಳವಣಿಗೆ, ಆಧ್ಯಾತ್ಮಿಕ, ಧಾರ್ಮಿಕ, ದೇಹ, ಮನಸ್ಸು, ಆತ್ಮ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವುಗಳ ಬಗ್ಗೆ ಸ್ಥೂಲ ಪರಿಚಯ ಮಾಡಿಕೊಟ್ಟು ಒಂದೊಂದೇ ವಿಚಾರಗಳನ್ನು ಪ್ರತಿದಿನವೂ ಮನನ ಮಾಡಿಸಿ ನಮಗೆ ತುಂಬ ಉತ್ಸುಕರಾಗಿರುವಂತೆ, ಬೆಳಗಿನ 4 ಗಂಟೆಗೆ ಎದ್ದರೂ ಕೂಡ, ಅಭ್ಯಾಸವಿಲ್ಲದೆ 4 ಗಂಟೆಗೆ ಎದ್ದರೂ ಕೂಡ ಯಾವುದೇ ರೀತಿಯ ತೂಕಡಿಕೆ, ಆಕಳಿಕೆ, ನಿದ್ದೆ ಬರದಂತೆ ಒಂದು ಕುತೂಹಲಕಾರಿ ರೀತಿಯಲ್ಲಿ ನಮಗೆ ಪ್ರವಚನ ಹೇಳಿಕೊಟ್ಟ ಗುರುಗಳಿಗೆ ವಂದಿಸಬೇಕಾಗುತ್ತದೆ. ಇವರು ತಿಳಿಸಿದ ಸೂತ್ರಗಳಲ್ಲಿ ತಿಳಿದುಕೊಳ್ಳುವುದು, ತಿಳಿದಿರುವುದನ್ನು ಅರ್ಥ ಮಾಡಿಕೊಳ್ಳೋದು. ಏನೇನು ತಿಳ್ಕೊತೀವೋ, ಗುರುಗಳು ಏನೇನು ಹೇಳ್ಕೊಡ್ತಾರೋ ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕಾಗತ್ತೆ. ಅರ್ಥ ಮಾಡ್ಕೊಂಡಾದ್ಮೇಲೆ ಕಲ್ತ್ಕೊಳ್ಬೇಕಾಗತ್ತೆ. ಅದನ್ನ ಕಲ್ತ್ಕೊಂಡಾದ್ಮೇಲೆ ಅಲ್ಲಿಗೆ ಬಿಡೋಂಗಿಲ್ಲ. ಅದನ್ನ ಕಲಿತುಕೊಳ್ಳುವುದನ್ನು ಅಭ್ಯಾಸ ಮಾಡೋದು, ಕಲಿತಿರುವುದನ್ನೇ ಅಭ್ಯಾಸ ಪುನಃ ಅದನ್ನೇ ಅಭ್ಯಾಸ ಮಾಡ್ತಾ ಹೋದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಂತರ ಅಭ್ಯಾಸ ಮಾಡಿರೋದನ್ನು ಏನೇನು ಅಭ್ಯಾಸ ಮಾಡ್ತೀವೋ ನಾವು ಅದನ್ನು ಅಳವಡಿಸ್ಕೊಬೇಕು. ಬರೀ ಕೇಳಿಬಿಟ್ಟು ಸುಮ್ಮನೆ ಆಗ್ಬಿಟ್ರಾಗಲ್ಲ, ಅದನ್ನ ಅಳವಡಿಸ್ಕೊಂಡ್ರೆ ಅಷ್ಟೇ ಸಾಕಾಗಲ್ಲ, ಅಲ್ಲಿಂದ ಅನುಸರಿಸ್ಬೇಕಾಗತ್ತೆ. ಇದನ್ನು ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು. ನಾನೇನು ವಿಷಯ ಹೇಳ್ಕೊಟ್ರು, ಒಂದು ಕೌಟುಂಬಿಕ ಇರ್ಬೋದು, ಆರ್ಥಿಕ ಆಗಿರ್ಬೋದು, ಸಾಮಾಜಿಕ ಇರ್ಬೋದು, ಆಧ್ಯಾತ್ಮಿಕ, ಎಲ್ಲ ಪ್ರತಿಯೊಂದು ಸವಿಸ್ತರವಾಗಿ ತಿಳಿಸ್ಕೊಟ್ಟ ನಮ್ಮ ಚಿತ್ತಚೇತನ ಗುರೂಜಿಗಳಿಗೆ ನನ್ನ ಅನಂತ ಕೋಟಿ ವಂದನೆಗಳು.